ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಡಾಕ್ಟರ್ ಶ್ರೀವತ್ಸ ಸರ್. ಎಲ್ಲರಿಗೂ ನಮಸ್ಕಾರ. ಮಕ್ಕಳೆಲ್ಲ ನೇರವಾಗಿ ಕೂತ್ಕೊಳ್ಳಿ. ಎಲ್ಲ ನೇರವಾಗಿ ಕೂತ್ಕೊಳ್ಬೇಕಪ್ಪ. ಬೆನ್ನು ನೇರ ಇಟ್ಕೊಳ್ಬೇಕು. ಕೀಪ್ ಯುವರ್ ಬ್ಯಾಕ್ ಕರೆಕ್ಟ್. ಯೋಚನೆ ಮಾಡಬೇಡಿ, ಯೋಗ ಏನು ಮಾಡಿಸಲ್ಲ. ಕಣ್ಮುಚ್ಚಿ, ಎಲ್ಲರೂ ಕಣ್ಮುಚ್ಚಿ. ಉಸಿರಾಟವನ್ನು ಗಮನಿಸ್ಕೊಳ್ಬೇಕು. ಅಬ್ಸರ್ವ್ ಯುವರ್ ಬ್ರೀದಿಂಗ್. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀದಿಂಗ್. ಉಸಿರಾಟವನ್ನು ಗಮನಿಸ್ಕೊಳ್ಬೇಕು. ಉಸಿರನ್ನು ತೆಗೆದುಕೊಳ್ಳುವಂತಹ ಕ್ರಮ, ಉಸಿರನ್ನು ಬಿಡ್ತಾ ಇರುವಂತಹ ಕ್ರಮವನ್ನು ಗಮನಿಸ್ಕೊಳ್ಳಿ. ಜಸ್ಟ್ ಅಬ್ಸರ್ವ್ ಯುವರ್ ಇನ್ಹೇಲ್ ಅಂಡ್ ಎಕ್ಸೇಲ್. Now listen to organized sound. ನಿಮಗೆ ಕೇಳಿಸಲಾಗುವ ಶಬ್ದವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಧನ್ವಂತರಿಂ ರಾಮನಾಥಂ ಧನ್ವಂತರಿಂ ರಾಮನಾಥಂ ಸರ್ವರೋಗ ನಿವಾರಕಂ ಸರ್ವರೋಗ ನಿವಾರಕಂ ವಂದೇ ಪೀಯೂಷದಾಯಕಂ ವಂದೇ ಪೀಯೂಷಧಾರಿಣಂ ವಂದೇ ಪೀಯೂಷದಾಯಕಂ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಯೋಗೋ ಭವತಿ ದುಃಖಃ ಯೋಗೋ ಭವತಿ ದುಃಖಃ. ಮತ್ತೊಮ್ಮೆ ಉಸಿರಾಟವನ್ನು ಗಮನಿಸ್ಕೊಳ್ಬೇಕು. Once again observe your breathing. Gently open your eyes. ನಿಧಾನವಾಗಿ ಕಣ್ಬಿಡ್ಬೇಕು. ನಮಃ ಶಿವಾಯ ಮಕ್ಕಳೇ. ನಂಗೆ ಕೇಳಲೇ ಇಲ್ಲ. ನಮಃ ಶಿವಾಯ ಕೇಳಲೇ ಇಲ್ಲ. ನಮಃ ಶಿವಾಯ. ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮಿನಿಯಮ್ಮನವರೇ, ಪ್ರತಿಭಾವಂತರಾದ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಶಾರದಾ ಅರಸವರೇ, ಸಂಸ್ಥೆಯ ಸಮಸ್ತ ಗುರುವೃಂದವೇ, ನಲ್ಮೆಯ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಕೇಳಲೇ ಇಲ್ಲ ನಂಗೆ ಮತ್ತೆ. ಚೆನ್ನಾಗಿದ್ದೀವಿ ಅಂತ ಹೇಳಕ್ಕೆ ಕಷ್ಟಪಡಬಾರ್ದು ಅಲ್ವಾ? ಹೌದಾ ಅಲ್ವಾ? ಹೇಗೆ ನಮ್ಮ ಮನಸ್ಸಿಗೆ
ಒಳ್ಳೆಯ ಆಲೋಚನೆಗಳು ಬೇಕೋ, ಹೇಗೆ ನಮ್ಮ ಶರೀರಕ್ಕೆ ವ್ಯಾಯಾಮ ಬೇಕೋ ಹಾಗೆ ನಾವು ಪರಿಪೂರ್ಣವಾಗಿ ಆರೋಗ್ಯವಂತರಾಗಿರಬೇಕು ಅಂತ ಹೇಳಿದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಹಾರ. ಹೌದೋ ಅಲ್ವೋ? ಆಹಾರ ಇಲ್ಲದೆ ಬದುಕಲಿಕ್ಕಾಗತ್ತಾ? ಊಟ ತಿಂಡಿ ಇಲ್ಲದೆ ಬದುಕಲಿಕ್ಕಾಗತ್ತಾ? ಸ್ವಲ್ಪ ದಿವಸದವರೆಗೆ ಆಗ್ಬೋದು, ಆದರೆ ಕಡೆಗೆ ಬೇಕೇ ಬೇಕಲ್ವಾ? ಹಾಗಾಗಿ ಆಹಾರ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಅಂಶ. ಇದನ್ನು ನಾವು ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಆಗ್ಬೋದಾ? ಕನ್ನಡ ಹಾಕಬೇಕು, ಇಂಗ್ಲೀಷ್ ಹಾಕಬೇಕು, ಕಂಗ್ಲೀಷ್ ಹಾಕಬೇಕು? ಯಾವ ಭಾಷೆ ಬೇಕು? ಕನ್ನಡ ಓಕೆನಾ? ಸರಿನಾ? ಕಥೆ ಕನ್ನಡದಲ್ಲಿದ್ದರೆ ಚಂದ ಅಲ್ವಾ? ಓಕೆ. ಬಹಳ ಹಿಂದೆ ಒಬ್ಬ ಶ್ರೇಷ್ಠ ವೈದ್ಯರಿದ್ದರಂತೆ. ಅವರ ಹೆಸರು ವಾಗ್ಭಟ ಅಂತ ಹೆಸರು ಅವರದು. ಅನೇಕ ರೋಗಿಗಳಿಗೆ ರೋಗ ನಿವಾರಣೆ ಮಾಡ್ತಾ ಇದ್ರಂತೆ. ಹಾಗೆ ಆರೋಗ್ಯವಂತರ ಆರೋಗ್ಯ ರಕ್ಷಣೆಗೆ ಏನೆಲ್ಲ ಬೇಕೋ ಅದನ್ನು ಹೇಳ್ತಾ ಇದ್ರಂತೆ. ಇವರು ಎಷ್ಟು ಪಂಡಿತರು, ಇವರಿಗೆ ಎಷ್ಟು ವಿಷಯ ಗೊತ್ತು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಇವರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವೈದ್ಯ ದೇವತೆ ಧನ್ವಂತ್ರಿ ಒಮ್ಮೆ ಪಾರಿವಾಳದ ರೂಪದಲ್ಲಿ ಅವರ ಮನೆ ಹತ್ರ ಬರ್ತಾರೆ. He was in the form of pigeon. The god for medicine, Dhanvantri, he came in the form of pigeon to the famous physician of that time, ವಾಗ್ಭಟ. ಅವರ ಮನೆ ಹತ್ರ ಬಂದು, ಪಾರಿವಾಳ ಹೇಗೆ ಕೂಗುತ್ತೆ ನಿಮಗೆಲ್ಲ ಗೊತ್ತಲ್ವಾ? ಪಾರಿವಾಳದ ಕೂಗನ್ನು ಕೇಳಿದಿರಿ ಅಲ್ವಾ ಎಲ್ಲರೂ? ಪಾರಿವಾಳದ ಭಾಷೆಯಲ್ಲಿ ಕೋರು 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 ಅಂತ ಕೂಗ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಅದನ್ನು ಹೇಳಬೇಕು ಅಂದರೆ ಕೋ ಅರುಕ್ ಕೋ ಅರುಕ್ ಕೋ ಅರುಕ್ ಅಂತ ಹೇಳಿ 3 ಸಾರಿ ಕೂಗ್ತಾರೆ. ವಾಗ್ಭಟರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ಪಾರಿವಾಳ ಬಂದು ನಮ್ಮ ಮನೆ ಹತ್ರ ಈ ರೀತಿ ಕೂಗ್ತಾ ಇದೆ ಅಂತ. ಅವರು ಜ್ಞಾನಿಯಾಗಿದ್ದಕ್ಕೆ, ವೈದ್ಯರಲ್ಲದೆ ಜ್ಞಾನಿ ಕೂಡ ಆಗಿದ್ದಕ್ಕೆ ಅವರಿಗೆ ಅದು ಗೊತ್ತಾಗತ್ತೆ. ಓಹೋ, ಈ ಪಾರಿವಾಳ ನನ್ನ ಹತ್ರ ಪ್ರಶ್ನೆ ಕೇಳ್ತಾ ಇದೆ ಅಂತ. ಯಾರು ನಿರೋಗಿ, ಕೋ ಅರುಕ್ ಅಂತ ಹೇಳಿದ್ರೆ ಯಾರು ಆರೋಗ್ಯವಂತರು, ಯಾರು ಆರೋಗ್ಯವಂತರು, ಯಾರು ಆರೋಗ್ಯವಂತರು ಅಂತ ಹೇಳಿ 3 ಸಲ ಪಾರಿವಾಳ ಪ್ರಶ್ನೆ ಮಾಡಿರುತ್ತೆ ವಾಗ್ಭಟರಿಗೆ. ಬುದ್ಧಿವಂತರಾದಂತಹ ವಾಗ್ಭಟರು 3 ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ. ಅದು ಬಹಳ ವಿಶೇಷವಾಗಿರುವಂಥದ್ದು, ನಮಗೆಲ್ಲ ಬೇಕಾಗಿರುವಂಥದ್ದು. ಆ 3 ವಾಕ್ಯಗಳನ್ನು ನೀವೆಲ್ಲರೂ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು, ಅದನ್ನು ಪಾಲಿಸಬೇಕು. ಆಗ್ಬೋದಾ? ಮೊದಲನೇ ವಾಕ್ಯ ಹಿತ ಭುಕ್. ಏನು? ಹಿತ ಭುಕ್. ಹೇಳಿ ಎಲ್ಲರೂ. ಅಂದರೆ ನಾವು ಗುಣಮಟ್ಟದ ಆಹಾರವನ್ನು ಸೇವಿಸಬೇಕು, ಆಗ ನಮಗೆ ಆರೋಗ್ಯ ಸಿಗುತ್ತೆ. ಗುಣಮಟ್ಟವಾದಂತಹ ಆಹಾರ ಅಂದರೆ ಏನು? ಆಹಾರದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇರಬೇಕು. ನಾವು ಸೇವಿಸುವಂತಹ ಆಹಾರ ವೈವಿಧ್ಯಮಯವಾಗಿರಬೇಕು. ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶ ಇದ್ದರೆ ಮಾತ್ರ ನಮಗೆ ಆರೋಗ್ಯ ಸಿಗುತ್ತೆ ಅಂತ. ಇದು ಮೊದಲನೇ ಉತ್ತರ. ಯಾರು ಯಾರಿಗೆ ಕೊಟ್ಟರು? ನೀವೆಲ್ಲ ಕಥೆ ಕೇಳ್ತಾ ಇದ್ದೀರಲ್ವಾ? ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಯಾರು ಯಾರಿಗೆ? ವಾಗ್ಭಟರು, ಜಾಣ ಮಕ್ಕಳು. ಯಾರಿಗೆ ಹೇಳಿದ್ರು? ಪಾರಿವಾಳಕ್ಕೆ. ಸರಿಯಾದ ಉತ್ತರ. ಪಾರಿವಾಳ ಯಾರ ರೂಪ? ಧನ್ವಂತರಿ ಪಾರಿವಾಳದ ರೂಪದಲ್ಲಿ ಬಂದಿದ್ದು. ಸರಿ ಅಲ್ವಾ? ಇದು ಮೊದಲನೇದು. ಎರಡನೇ ಉತ್ತರ ಹೇಳಿದ್ರು ಅವರು ಮಿತ ಭುಕ್. ನಾವು ಸೇವಿಸುವಂತಹ ಆಹಾರ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಪ್ರಮಾಣ ಹೆಚ್ಚು ಆಗಬಾರ್ದು, ಪ್ರಮಾಣ ಕಡಿಮೆಯೂ ಆಗಬಾರ್ದು. ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ ಎರಡನೇ ಉತ್ತರವನ್ನು ಕೊಟ್ಟರು. ಏನು? ಇನ್ನೊಂದ್ಸಲಿ ಹೇಳಿಲ್ಲ. ಮಿತ ಭುಕ್. ಜೋರಾಗಿ ಹೇಳಬೇಕು. ಇಷ್ಟೆಲ್ಲ ಜನ ಇದ್ದೀರಾ, ನನಗೆ ಕೇಳ್ತಾ ಇಲ್ಲ. ನಂದವರಿಗೆ ಜಾಣ ಮಕ್ಕಳು. ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಸರಿ ಅಲ್ವಾ? ಕೋ ಅರು, 3ನೇ ಪ್ರಶ್ನೆ. ಆಗ ಅವರು ಹೇಳಿದರು ಋತ ಭುಕ್. ಅಂದರೆ
ಕಾಲದ ಬದಲಾವಣೆಗಳಿಗೆ ತಕ್ಕ ಹಾಗೆ ನಾವು ಆಹಾರವನ್ನು ಸೇವಿಸಬೇಕು. ಇದು ನಮಗೆ ಸಾಮಾನ್ಯವಾಗಿ ಗೊತ್ತಿದೆ ಅಲ್ವಾ. ಬೇಸಿಗೆಯಲ್ಲಿ ನಮಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಅಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ದ್ರವಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು, ಹೌದು ಅಲ್ವಾ? ಹಾಗೆ ಚಳಿಗಾಲದಲ್ಲಿ ನಮಗೆ ಹಸಿವು ಜಾಸ್ತಿ ಆಗುತ್ತೆ. ಅಂದರೆ ಅತಿ ಹೆಚ್ಚು ಪೋಷಕಾಂಶ ಇರುವಂತಹ ಆಹಾರ ಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಆಹಾರವನ್ನು ಸೇವಿಸಬೇಕಲ್ವಾ? ಅದು ಮೂರನೇ ತತ್ವ. ಹೇಳಿ ಎಲ್ಲ, ಮಿತ ಭುಕ್. ವಾಗ್ಭಟರು ಈ ಮೂರು ಉತ್ತರವನ್ನು ಕೊಟ್ಟರಂತೆ. ಹಿತ ಭುಕ್, ಮಿತ ಭುಕ್, ಋತ ಭುಕ್. ಮೂರನೇ ನೀವು ತಪ್ಪು ಹೇಳಿದ್ರಿ, ಋತ ಭುಕ್. ಸರಿನಾ? ಈ ಮೂರು ಉತ್ತರಗಳನ್ನು ಕೊಟ್ಟಾಗ ಪಾರಿವಾಳದ ರೂಪದಲ್ಲಿದ್ದಂತಹ ಧನ್ವಂತರಿಗೆ ಸಂತೋಷವಾಗಿ ತಮ್ಮ ನಿಜ ರೂಪದಲ್ಲಿ ಪ್ರಕಟಗೊಂಡು ವಾಗ್ಭಟರಿಗೆ ಆಶೀರ್ವಾದ ಮಾಡಿದರು ಅನ್ನುವಂಥದ್ದು ಕಥೆ. ಆದರೆ ನಮಗೆ ಬೇಕಾಗಿರೋದೇನು? ಕಥೆಯಲ್ಲಿ ಇರುವಂತಹ ತತ್ವ, ಅದು ಬಹಳ ಮುಖ್ಯ. ನಾವು ಸೇವಿಸುವಂತಹ ಆಹಾರದಲ್ಲಿ ಎಲ್ಲ ಅಂಶಗಳು ಇರಬೇಕೋ ಬೇಡವೋ? ನೀವೆಲ್ಲ ಓದಿದ್ದೀರಲ್ವಾ ವಿಜ್ಞಾನದಲ್ಲಿ? ಹ್ಯಾವ್ ಸ್ಟಡಿಡ್ ಇನ್ ಸೈನ್ಸ್, ರೈಟ್? ಫುಡ್ ಶುಡ್ ಹ್ಯಾವ್ ಕಾರ್ಬೋಹೈಡ್ರೇಟ್ಸ್, ಫುಡ್ ಶುಡ್ ಹ್ಯಾವ್ ಪ್ರೋಟೀನ್ಸ್, ಫುಡ್ ಶುಡ್ ಹ್ಯಾವ್ ಫ್ಯಾಟ್, ಫುಡ್ ಶುಡ್ ಹ್ಯಾವ್ ಮೈಕ್ರೋನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಸೋ ಆನ್, ಹೌದಲ್ವಾ? ಇದು ಒಂದೇ ರೀತಿಯ ಆಹಾರದಿಂದ ನಮಗೆ ಸಿಗಲ್ಲ. ಆಹಾರ ವೈವಿಧ್ಯಮಯವಾಗಿರಬೇಕು. ಅಂತಹ ಆಹಾರವನ್ನು ಸೇವಿಸಬೇಕು. ಇದು ಮೊದಲನೇ ತತ್ವ. ಎರಡನೇದು, ಆಹಾರವನ್ನು ಪ್ರಮಾಣಯುತವಾಗಿ ಸೇವಿಸಬೇಕು. ಸೊ ವಿ ಶುಡ್ ಟೇಕ್ ಫುಡ್ ಇನ್ ಪ್ರಾಪರ್ ಕ್ವಾಂಟಿಟಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ದಿಸ್ ಈಸ್ ಸೆಕೆಂಡ್ ರೂಲ್. ಥರ್ಡ್ ರೂಲ್, ವಿ ಶುಡ್ ಟೇಕ್ ಫುಡ್ in time, which is very important one. We should take food according to time, which is very important one. According to time and season. ಸರಿನಾ? ಮೂರನ್ನು ಪಾಲನೆ ಮಾಡೋಣವಾ? ಮಾಡ್ತೀರಾ ಇವತ್ತಿಂದ? ಅರ್ಥ ಆಯ್ತಾ? ಕಥೆಯು ಗೊತ್ತಾಯ್ತಾ? ಕಥೆ ಹಿಂದಿರುವ ತತ್ವ ಗೊತ್ತಾಯ್ತಾ? ಜಾಣ. ಈಗ ಮುಂದೆ ಒಂದು 2-3 ಅಂಶಗಳನ್ನು ತಿಳ್ಕೊಳ್ಳೋಣ, ಆಯ್ತಾ? ನಾನು ತುಂಬ ಹೊತ್ತೇನು ತಗೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ನಾನು ಮಾತಾಡಲೇಬೇಡವಾ? ಮಾತಾಡೋದಾ? ಸರಿ. As I already said, we should focus more on the composition of food. I will not talk about that much, but still few points I'll share with you. ಆಗಲೇ ಹೇಳಿದ ಹಾಗೆ ಆಹಾರದಲ್ಲಿ ಎಲ್ಲ ಅಂಶಗಳು ಇರಬೇಕು ಯಾವಾಗಲೂ. ಇದನ್ನು ನೀವು ಓದಿರ್ತೀರ. ಹಣ್ಣು ತರಕಾರಿಗಳಿರಬೇಕು, ಬೇಳೆಕಾಳುಗಳಿರಬೇಕು, ಅಕ್ಕಿ, ಜೋಳ, ರಾಗಿ, ಗೋಧಿ ಮೊದಲಾದವುಗಳಿರಬೇಕು, ಹಾಲಿನ ಉತ್ಪನ್ನಗಳಿರಬೇಕು. ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಆದರೂ ಎಷ್ಟೋ ಸಾರಿ ನಾವು ಇದನ್ನು ಪಾಲನೆ ಮಾಡ್ತಾ ಇರೋದಿಲ್ಲ. ಆದರೆ ಇನ್ನು ಮುಂದೆ ಪಾಲನೆ ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಸರಿನಾ? ಆಗ್ಬೋದಾ? ನಾನು ಹೇಳಿದ್ದೆಲ್ಲ ನೆನಪಿರುತ್ತಾ? ಸರಿ. ಇನ್ನು ಇದು ಆಹಾರದ ಘಟಕಗಳು ಅಂತ ನಾವು ಹೇಳ್ತೀವಿ. ಅಕ್ಕಿನ ಹಾಗೆ ತಿನ್ನಕ್ಕಾಗತ್ತಾ? ಯಾರಾದರೂ ತಿಂತೀರಾ? ಗೋಧಿ ಹಾಗೆ ತಿಂತೀರಾ? ಮತ್ತು ಏನು ಮಾಡ್ಕೊಳ್ತೀರಾ? ಅಕ್ಕಿನ ಹೇಗೆ ಉಪಯೋಗಿಸ್ತೀರಾ? ಗೋಧಿನ ಹೇಗೆ ಉಪಯೋಗಿಸ್ತೀರಾ? ಜೋಳನ ಹೇಗೆ ಉಪಯೋಗಿಸ್ತೀರಾ? ರಾಗಿನ ಹೇಗೆ ಉಪಯೋಗಿಸ್ತೀರಾ? ಹಾಗೆ ಉಪಯೋಗಿಸೋಕ್ಕಾಗಲ್ಲ ಅಲ್ವಾ? ಅಕ್ಕಿಯನ್ನು ಅನ್ನವಾಗಿ ಮಾಡ್ಕೊಳ್ತೀವಿ, ಗೋಧಿಯನ್ನು ಚಪಾತಿಯನ್ನಾಗಿ ಮಾಡ್ಕೊಳ್ತೀವಿ, ಜೋಳವನ್ನು ರೊಟ್ಟಿಯನ್ನಾಗಿ ಮಾಡ್ಕೊಳ್ತೀವಿ, ರಾಗಿಯನ್ನು ಮುದ್ದೆಯನ್ನಾಗಿ ಮಾಡ್ಕೊಳ್ತೀವಿ. ಸರಿ ಅಲ್ವಾ? ಹಾಗೆ ತರಕಾರಿಗಳನ್ನು ಕೂಡ ಕೆಲವೊಂದು ತರಕಾರಿಯನ್ನು ಹಸಿಯಾಗಿ ಉಪಯೋಗಿಸ್ತೀವಿ, ಕೆಲವೊಂದು ತರಕಾರಿಗಳನ್ನು ಬೇಯಿಸಿ ಉಪಯೋಗಿಸ್ತೀವಿ. ಸರಿ ಅಲ್ವಾ? ಮನೆಯಲ್ಲೇ ಮಾಡುವಂತಹ ಆಹಾರದ ಸಂಸ್ಕರಣೆ ಬಹಳ ಮುಖ್ಯ. ಆಹಾರವನ್ನು ಕೆಲವೊಂದನ್ನು ನಾವು ಬೇಯಿಸಿ ಉಪಯೋಗಿಸಬೇಕು, ಕೆಲವೊಂದನ್ನು ಹಸಿಯಾಗಿ ಉಪಯೋಗಿಸಬೇಕು. ಎಣ್ಣೆಯಲ್ಲಿ ಕರಿದಂತಹ ಆಹಾರವನ್ನು ಸೇವಿಸಬಹುದೋ ಬೇಡವೋ? ವೆದರ್ ವಿ ಕ್ಯಾನ್ ಟೇಕ್ ಆಯಿಲಿ ಫುಡ್ ಆರ್ ನಾಟ್? ಎಣ್ಣೆಯಲ್ಲಿ ತಯಾರಿಸಿದ ಪದಾರ್ಥವನ್ನು ಸೇವಿಸಬೇಕೋ ಬೇಡವೋ? ಜೋರಾಗಿ ಹೇಳ್ಬೇಕು, ನಂಗೆ ಕೇಳಿಸ್ತಾ ಇಲ್ಲ. ಬೇಡವಾ? ಆದರೆ ಮನೆಯಲ್ಲಿ ಅಮ್ಮ ತಯಾರಿಸಿದಂತಹ ಎಣ್ಣೆಯ ಪದಾರ್ಥಗಳನ್ನು ಸೇವಿಸಬಹುದು. ಫ್ಯಾಟ್ ಈಸ್ ರಿಕ್ವೈರ್ಡ್ ಫಾರ್ ಅಸ್, ರೈಟ್?
So if it is prepared by your family members, if it is prepared by your mother, certainly you can take. Not outside food always. ಸರಿನಾ? ಹಾಗಿದ್ರೆ ಇವತ್ತಿಂದ ಎಣ್ಣೆ ಪದಾರ್ಥ ಎಲ್ಲ ತಿನ್ನಬೇಕು. ಈ ನಮ್ಮ ಹೆಣ್ಮಕ್ಳಿಗೆ ಹೈಸ್ಕೂಲಲ್ಲಿ ಓದ್ತಾ ಇರುವಂತಹ ಹೆಣ್ಮಕ್ಳಿಗೆ ಬಹಳ ಕಾಳಜಿ. ಅವ್ರು ಯಾರು ಎಣ್ಣೆ ಪದಾರ್ಥ ತಿನ್ನಲ್ಲ. ಹಾಗೆ ಮಾಡಬಾರ್ದು, ತಿನ್ನಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಅಂಶ ಬೇಕು, ತುಪ್ಪದ ಅಂಶ ಬೇಕು. ಹಾಗಾಗಿ ಅದನ್ನು ಸೇವಿಸಬೇಕು. ಆಹಾರದಲ್ಲಿ ಎಲ್ಲ ಅಂಶಗಳು ಇರಬೇಕು ಅಲ್ವಾ? ಸೊ ಇಫ್ ಇಟ್ ಈಸ್ ಪ್ರಿಪೇರ್ಡ್ ಬೈ ಯೋರ್ ಮದರ್, ಇಫ್ ಇಟ್ ಈಸ್ ಪ್ರಿಪೇರ್ಡ್ ಬೈ ಯೋರ್ ಫ್ಯಾಮಿಲಿ ಮೆಂಬರ್ಸ್, ಸರ್ಟನ್ಲಿ ಯು ಹ್ಯಾವ್ ಟು ಟೇಕ್. ಆಯಿತಾ? ಹಾಗೆಯೇ ಹಾಲಿನ ಉತ್ಪನ್ನಗಳನ್ನು ಕೂಡ ಯಾವಾಗಲೂ ಸೇವಿಸಬೇಕು. ಇದು ಬಹಳ ಮುಖ್ಯ. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ರೀತಿಯಿಂದ ಸಂಸ್ಕರಿಸಿದಂತಹ ಆಹಾರವನ್ನು ನಾವು ಸೇವಿಸಬೇಕು. ಇನ್ನು ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಒಂದಷ್ಟು ನಿಯಮಗಳಿದೆ. ವಿ ಹ್ಯಾವ್ ಸರ್ಟನ್ ರೂಲ್ಸ್ ಟು ಕನ್ಸ್ಯೂಮ್ ಫುಡ್. ಲೆಟ್ ಅಸ್ ಟ್ರೈ ಟು ನೋ ದೋಸ್ ರೂಲ್ಸ್ ಒನ್ ಬೈ ಒನ್ ಇನ್ ಬ್ರೀಫ್. ಆಗ್ಬೋದಾ? ಹೇಗೆ ಊಟ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸರಿ, ಮೊದಲನೇ ನಿಯಮ, ನಾವು ಯಾವಾಗಲೂ ಬಿಸಿಯಾಗಿ ಇರುವಂತಹ ಅಥವಾ ಬೆಚ್ಚಗಿರುವಂತಹ ಆಹಾರವನ್ನು ಸೇವಿಸಬೇಕು. ಅವರ್ ಫುಡ್ ಶುಡ್ ಬಿ ವಾರ್ಮ್ ಆಲ್ವೇಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಓಕೆನಾ? Food should be cold or warm? Don't ask me, sir, what about ice cream? Okay? So food should be warm, which is very important, but this is first. Second rule, whenever you are taking food, both solid food and liquid food should be taken, which is very important one. ಅಂದರೆ ಘನಾಹಾರ ಹಾಗೂ ದ್ರವಾಹಾರವನ್ನು ಜೊತೆಯಾಗಿ ಸೇವಿಸಬೇಕು. ಸೊ ಯು ಶುಡ್ ಟೇಕ್ ಸಾಲಿಡ್ ಫುಡ್ ಆಸ್ ವೆಲ್ as ಲಿಕ್ವಿಡ್ ಫುಡ್ ಟುಗೆದರ್ ಸೈಮಲ್ಟೇನಿಯಸ್ಲಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ದಿಸ್ ಈಸ್ ಸೆಕೆಂಡ್ ರೂಲ್. ನೆನಪಿರುತ್ತಾ? ಆಹಾರ ಬೆಚ್ಚಗಿರಬೇಕು, ಆಹಾರದಲ್ಲಿ ದ್ರವಾಂಶವೂ ಇರಬೇಕು, ಘನಾಂಶವೂ ಇರಬೇಕು. ಸರಿನಾ? ಇನ್ನು ಮೂರನೇ ನಿಯಮ, ವೆನೆವರ್ ಯು ಆರ್ ಟೇಕಿಂಗ್ ಫುಡ್, that food should be in proper quantity, which is very important one. ಆಹಾರದ ಪ್ರಮಾಣ ಬಹಳ ಮುಖ್ಯ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದರೆ, ನಾವು ಆಹಾರವನ್ನು ಸೇವಿಸಿದ ನಂತರ ಆ ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು. ಸೊ ಇಟ್ ಶುಡ್ ಗೆಟ್ ಡೈಜೆಸ್ಟೆಡ್ ವೆಲ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ದಟ್. ಇದು ಸಾಮಾನ್ಯವಾಗಿ ನಿಮ್ಮನ್ನು ನೀವು ಗಮನಿಸ್ಕೊಳ್ತಾ ಹೋದರೆ ಗೊತ್ತಾಗಲ್ಲ. ಸೊ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್. ದಿಸ್ ಈಸ್ ರೂಲ್ ನಂಬರ್ 3. ಸರಿನಾ? ನಾಲ್ಕನೇದು, ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇರಿಸಿಕೊಂಡು ಸೇವಿಸಬಾರದು. ಫಾರ್ ಎಕ್ಸಾಂಪಲ್, ಯು ಆರ್ ನಾಟ್ ಸಪೋಸ್ ಟು ಟೇಕ್ ಮಿಲ್ಕ್ ಆಸ್ ವೆಲ್ as grapes, ಮಿಲ್ಕ್ ಆ್ಯಂಡ್ ಬಟರ್ ಮಿಲ್ಕ್, ಮಿಲ್ಕ್ ಆ್ಯಂಡ್ ಕರ್ಡ್ಸ್. ಹಾಲು ಮೊಸರನ್ನು ಒಟ್ಟಿಗೆ ಸೇವಿಸುವಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಲಿನ ಜೊತೆಗೆ ಹುಳಿ ಅಂಶ ಇರುವಂತಹ ಹಣ್ಣುಗಳನ್ನು ಸೇವಿಸುವಂಥದ್ದು ಸರಿಯಾದ ಕ್ರಮ ಅಲ್ಲ. ಕೆಲವೊಂದು ಆಹಾರಗಳನ್ನು ಸೇರಿಸಿಕೊಂಡು ಸೇವಿಸಬಾರದು. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್, ವಿಚ್ ಈಸ್ ರೂಲ್ ನಂಬರ್ 4. ಆಗ್ಬೋದಾ? ಆಯ್ತು. 5ನೇ ನಿಯಮ, ಊಟ ಮಾಡುವಾಗ ಮಾತಾಡಬಹುದಾ? ಕ್ಯಾನ್ ವಿ ಟಾಕ್ ಟೂ ಮಚ್ ವೈಲ್ ಟೇಕಿಂಗ್ ಫುಡ್? ಬೇಡವಾ? ಏನಾಗುತ್ತೆ? ನೆತ್ತಿಗೆ ಇರುತ್ತಾ? ಜಾಣ ಮಟ್ಟ. ಸೊ ಇಫ್ ಯು ವೈಲ್ ಟಾಕಿಂಗ್ ಆ್ಯಂಡ್ ಯು ಆರ್ ಟೇಕಿಂಗ್ ಫುಡ್, ಯು ಆರ್ ಡೂಯಿಂಗ್ ದೀಸ್ ಟೂ ಆಕ್ಟಿವಿಟೀಸ್ ಟುಗೆದರ್, possibilities of entry of food into windpipe will be more, right? So that should not happen, right? So that's why it should not be done. ಊಟ ಮಾಡುವಾಗ ಮೊಬೈಲ್ ನೋಡ್ಬೋದಾ? ಊಟ ಮಾಡುವಾಗ ಟಿವಿ ನೋಡ್ಬೋದಾ? ಯಾಕೆ ಬೇಡ? So while taking food, you should focus on food content, which is very important one. ನಾವು ಏನನ್ನ ಊಟ ಮಾಡ್ತೀವಿ ಅಂತ ಗಮನಿಸ್ಕೊಳ್ಬೇಕು. ಆಗ ಮಾತ್ರ ಅದರಿಂದ ಪೋಷಕಾಂಶ ಸಿಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಪೋಷಕಾಂಶ ಸಿಗೋದಿಲ್ಲ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ?
ಗಂಡು ಮಕ್ಕಳೆಲ್ಲ ನಿದ್ದೆ ಮಾಡ್ತಾ ಇದ್ದೀನಿ ನೋಡಿ, ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. ಕೇಳಿಲ್ಲ, ನನಗೆ ಜೋರಾಗಿ ಹೇಳಬೇಕು. ಮೈಂಡ್ಫುಲ್ ಈಟಿಂಗ್. ವೆರಿ ಗುಡ್. ಯಾವಾಗಲೂ ಆಹಾರವನ್ನು ಸೇವಿಸುವಾಗ ನಾವು ಏನನ್ನ ಸೇವಿಸ್ತಾ ಇದ್ದೀವಿ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಇದು ಬಹಳ ಮುಖ್ಯ. ಈಗ ಒಂದು ಪ್ರಶ್ನೆ, ನೀವು 8 ಗಂಟೆಗೆ ತಿಂಡಿ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ, 9 ಗಂಟೆವರೆಗೂ ತಿಂಡಿ ತಿನ್ಬೋದಾ? 8 ಗಂಟೆಯಿಂದ 9 ಗಂಟೆವರೆಗೆ. ಅಂದರೆ ತಿಂಡಿಯನ್ನ ಅಥವಾ ಆಹಾರವನ್ನು ಸೇವಿಸುವಂತಹ ಸಮಯ ಕೂಡ ಬಹಳ ಮುಖ್ಯ. ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಬಾರ್ದು, ಸರಿ ಅಲ್ವಾ? 8 ಗಂಟೆಗೆ ತಿಂಡಿ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತೀರಾ, 8 ಗಂಟೆ 1 ನಿಮಿಷಕ್ಕೆ ನಿಮ್ಮ ತಿಂಡಿ ಮುಗೀತು, ತಿಂಡಿ ತಿನ್ನೋದು ಮುಗೀತು, ಅದು ಸರಿನಾ? ಅದು ಕೂಡ ತಪ್ಪು. ಅಂದರೆ ಅತಿ ನಿಧಾನವಾಗಿ ಕೂಡ ನೀವು ಆಹಾರವನ್ನು ಸೇವಿಸಬಾರ್ದು, ಅತಿ ಬೇಗ ಕೂಡ ಆಹಾರವನ್ನು ಸೇವಿಸಬಾರ್ದು, ಸರಿನಾ? ಇವತ್ತಿಂದ ಎಲ್ಲ ಮಾಡ್ತೀರಾ ಇದನ್ನೆಲ್ಲರೂ? ಆಲ್ ಆಫ್ ಯು ವಿಲ್ ಫಾಲೋ ದಿಸ್? ವೆರಿ ಫೈನ್. ಆಯ್ತು. ಈಗ ಊಟ ಮಾಡೋ ಜಾಗ ಹೇಗಿರಬೇಕು? ಕ್ಲೀನ್ ಆಗಿರ್ಬೇಕಾ? ಮತ್ತು ನೀವೆಲ್ಲ ಎಲ್ಲೋ ರಸ್ತೆ ಬದಿಲಿ ಅದೇನೋ ಇದೆಯಲ್ಲ ನಿಮ್ದು, ಗೋಬಿ ಬೂಬಿ ಏನೆಲ್ಲ ಸಿಗುತ್ತಲ್ಲ, ತಿಂತೀರಲ್ಲ, ತಿನ್ಬಾರ್ದಲ್ವಾ? ಸೊ ದ ಪ್ಲೇಸ್ ವೇರ್ ಯು ಕನ್ಸ್ಯೂಮ್ ಫುಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್ ಆರ್ ನೋ? ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಒಂದು ಉದಾಹರಣೆ ಹೇಳ್ತೀನಿ ನಾನು, ನೀವು ನನಗೆ ಇದಕ್ಕೆ ಉತ್ತರ ಕೊಡಬೇಕು, ಸರಿನಾ? ಮನೆಯಲ್ಲಿ ನೀವು ಆಹಾರವನ್ನು ಸೇವಿಸ್ತಾ ಇರ್ತೀರ. ಸಾಮಾನ್ಯವಾಗಿ ನೀವು ಎಲ್ಲ ಆಹಾರವನ್ನು ಸೇವಿಸುವಂತಹ ಜಾಗ ಯಾವುದು? ಟಿವಿ ಮುಂದೆ, ಸರಿ ಅಲ್ವಾ? ಇಲ್ವಾ? ಇಲ್ಲ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಆಗೋದನ್ನು ನಾನು ಹೇಳ್ತಾ ಇರೋದು. ನೀವು ದೂರದರ್ಶನದ ಮುಂದೆ ಕೂತು ಆಹಾರವನ್ನು ಸೇವನೆ ಮಾಡ್ತಾ ಇರ್ತೀರ. ಸೊ ಯಾರ್ ಎಟ್ಟು ಪುಟ್ ಯುವರ್ ಫುಡ್ ಇನ್ ಯುವರ್ ಮೌತ್, ಬಾಯಲ್ಲಿ ಇಡ್ತಾ ಇರ್ತೀರಾ. ನೀವು ನೋಡ್ತಾ ಇರೋದು ಟಿವಿ ಅಲ್ವಾ? ಸೊ ಟಿವಿಯಲ್ಲಿ ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್ ಬಂತು. ಓಕೆ, ಸೊ ಯು ಆರ್ ಪುಟಿಂಗ್ ಯುವರ್ ಫುಡ್ ಇನ್ ಯುವರ್ ಮೌತ್. ಬಾಯಲ್ಲಿ ಆಹಾರ ಇಡ್ತಾ ಇದ್ದೀರಾ. ಬಾಯಲ್ಲಿ ಆಹಾರ ಇಡ್ತಾ ಇದ್ದ ಹಾಗೆ ನಿಮ್ಮ ದೂರದರ್ಶನದಲ್ಲಿ ಟಿವಿಲಿ ಯಾವ ಅಡ್ವರ್ಟೈಸ್ಮೆಂಟು? ಎಷ್ಟು ಜನಕ್ಕೆ ಊಟ ಇಷ್ಟ ಆಗತ್ತೆ ಹಾಗಿದ್ದಾಗ? ಯಾರು ಇಷ್ಟಪಡ್ತೀರಾ ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್ ನೋಡ್ತಾ ನೋಡ್ತಾ? ಯಾರು ಊಟ ಮಾಡ್ತೀರಾ, ಖುಷಿ ಪಡ್ತೀರಾ? ಈಸ್ ಇಟ್ ಪಾಸಿಬಲ್? ಒಳ್ಳೇದಲ್ಲ ಅಲ್ವಾ? ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್, ರೈಟ್? ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಆರ್ ಯು ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್, ದ ಪ್ಲೇಸ್ ವೇರ್ ಯು ಆರ್ ಸಪೋಸ್ ಟು ಟೇಕ್ ಫುಡ್? ಆರ್ ಯು ರಿಯಲೈಸಿಂಗ್? ಸರಿ ಅಲ್ವಾ? ಅದು ನಾವು ದೂರದರ್ಶನದ ಎದುರಿಗೆ ಹಾರ್ಪಿಕ್ ಜಾಹೀರಾತಿನ ಜೊತೆಗೆ ಆಹಾರವನ್ನು ಸೇವಿಸಬೇಕು. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದೀರಾ ಅಲ್ವಾ? ದೂರದರ್ಶನದ ಎದುರಿಗೆ ಹಾರ್ಪಿಕ್ ಜಾಹೀರಾತಿನ ಜೊತೆಗೆ ಸೇವಿಸಬೇಕೋ ಬೇಡವೋ? ಬೇಡ ಅಲ್ವಾ? ಇವತ್ತಿಂದ ನೀವು ನಿರ್ಧಾರ ಮಾಡ್ತೀರಾ ಅಲ್ವಾ? ಎಲ್ಲರೂ ಎಲ್ಲಿ ಊಟ ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ಆರ್ ಯು ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್? ಮಾಡಬೇಕಲ್ವಾ? ಇಷ್ಟು ನಿಯಮಗಳನ್ನು ಪಾಲಿಸಬೇಕು, ಅದು ಬಹಳ ಮುಖ್ಯ. ಯಾಕೆ ನಾವು ಆಹಾರಕ್ಕೆ ಇಷ್ಟು ಪ್ರಾಶಸ್ತ್ಯ ಅಥವಾ ಮಹತ್ವವನ್ನು ಕೊಡ್ತೀವಿ ಅಂತಂದರೆ, ಆಹಾರ ಒಂದೇ ನಮ್ಮ ಶರೀರಕ್ಕೆ ಪೋಷಕಾಂಶವನ್ನು ಕೊಡುತ್ತೆ, ಆಹಾರ ಒಂದೇ ನಮ್ಮ ಮನಸ್ಸಿಗೂ ಪೋಷಕಾಂಶ ಕೊಡುತ್ತೆ, ಆಹಾರ ಒಂದೇ ನಮ್ಮ ಬುದ್ಧಿಗೆ ಕೂಡ ಶಕ್ತಿಯನ್ನು ಕೊಡುತ್ತೆ. ನೀವು ಏನಾಗಬೇಕು ಅಂತ ಬಯಸಿದ್ದೀರೋ ಅದಾಗಬೇಕು ಅಂತ ಇದ್ದರೆ ನೀವು ಆಹಾರ ಕ್ರಮವನ್ನು ಬದಲಾಯಿಸ್ಕೊಳ್ಬೇಕು. ಸರಿಯಾದ ಆಹಾರ ಕ್ರಮ ಒಂದಿದ್ರೆ ಸಾಕು, ನೀವು ಬುದ್ಧಿವಂತರಾಗಲಿಕ್ಕೂ ಸಾಧ್ಯ, ನೀವು ಶಕ್ತಿವಂತರಾಗಲಿಕ್ಕೂ ಸಾಧ್ಯ, ನೀವು ಗುಣಮಟ್ಟದ ಜೀವನವನ್ನು ನಡೆಸಲಿಕ್ಕೂ ಕೂಡ ಸಾಧ್ಯ. ಅದು ಕೇವಲ ಆಹಾರದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಆಹಾರಕ್ಕೆ ಬಹಳ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಕೊಡ್ತೀರಾ ಅಲ್ವಾ ಎಲ್ಲರೂ? ಅದರ ಬಗ್ಗೆ ಭಾರತಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು, ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅಂತ. ಯಾವಾಗಲೂ ಸಾತ್ವಿಕ ಆಹಾರವನ್ನು ಸೇವಿಸಿದರೆ ಮಾತ್ರ ನಮಗೆ ಪೋಷಕಾಂಶ, ನಮಗೆ ಶಕ್ತಿ ಸಿಗಲಿಕ್ಕೆ ಸಾಧ್ಯ. ಹಾಗಾದರೆ ಸಾತ್ವಿಕ ಆಹಾರ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಯಾರಾದರೂ ಹೇಳ್ತೀರಾ ಸಾತ್ವಿಕ ಆಹಾರ ಅಂದರೆ ಏನು ಅಂತ?
Have you heard about Satvika diet or Satvika food? Can anyone tell? 5 ಅಂಶಗಳನ್ನು ಹೇಳ್ತೀನಿ ಸಾತ್ವಿಕ ಆಹಾರದ ಬಗ್ಗೆ. ಗಮನದಲ್ಲಿಟ್ಕೊಳ್ಳಿ. ಸೇವಿಸುವಂತಹ ಆಹಾರದಲ್ಲಿ ದ್ರವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಇದು ಬಹಳ ಮುಖ್ಯ. ಸೇವಿಸುವಂತಹ ಆಹಾರದಲ್ಲಿ ಎಲ್ಲ ರುಚಿಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಸಿಹಿ, ಉಪ್ಪು, ಹುಳಿ, ಖಾರ ಎಲ್ಲ ರುಚಿಗೆ ತಕ್ಕ ಹಾಗೆ ಇರಬೇಕೇ ಹೊರತು ವ್ಯತ್ಯಾಸ ಆಗಿರಬಾರ್ದು. ಇದು 2ನೇ ಅಂಶ, ಬಹಳ ಮುಖ್ಯ. 3ನೇದು, ನಾವು ಸೇವಿಸುವಂತಹ ಆಹಾರದಲ್ಲಿ ಎಲ್ಲ ರೀತಿಯ ಆಹಾರ ದ್ರವ್ಯಗಳಿರಬೇಕು. ಆಗಲೇ ನಾನು ಹೇಳಿದ್ನಲ್ಲ, it should have cereals as well as pulses, it should consist of vegetables, it should have fruits, it should have milk and milk products, everything, which is very important one. 4ನೇದು, ನೀವು ಆ ಆಹಾರವನ್ನು ಸೇವಿಸಿದ ನಂತರ ನಿಮಗೆ ತೃಪ್ತಿಯಾಗಿರಬೇಕು ಮತ್ತು ನಿಮ್ಮ ಬೆಳವಣಿಗೆ ಅಥವಾ ವಿಕಾಸ ಆಗಬೇಕು. ಯಾವುದೇ ರೀತಿಯ ಆರೋಗ್ಯದ ಏರುಪೇರುಗಳು, ತೊಂದರೆ ಉಂಟಾಗಬಾರ್ದು. ಇಂತಹ ಆಹಾರವನ್ನು ಮಾತ್ರ ನಾವು ಸಾತ್ವಿಕ ಆಹಾರ ಅಂತ ಹೇಳಿ ಕರೀತೀವಿ. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಇನ್ನು ಕಾಲಕ್ಕೆ ತಕ್ಕ ಹಾಗೆ ಕೆಲವೊಂದು ಬದಲಾವಣೆಗಳನ್ನು ನಾನು ಆಗಲೇ ಹೇಳಿದೆ, ಅದನ್ನು ಗಮನಿಸಿಕೊಂಡು ಕೆಲವೊಂದು ಆಹಾರದ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕು. ಬೇಸಿಗೆ ಕಾಲಕ್ಕೆ ತಕ್ಕ ಹಾಗೆ ಆಹಾರ, ಚಳಿಗಾಲಕ್ಕೆ ತಕ್ಕ ಆಹಾರ, ಮಳೆಗಾಲಕ್ಕೆ ತಕ್ಕ ಆಹಾರವನ್ನು ನಾವು ಸೇವಿಸಬೇಕು. ಅದು ಬಹಳ ಮುಖ್ಯ. ಹಬ್ಬದಲ್ಲಿ ಆಹಾರಕ್ಕೆ ಮಹತ್ವ ಇದೆಯೋ ಇಲ್ವೋ? ಇದೆಯಾ? ಸಂಕ್ರಾಂತಿಯಲ್ಲಿ ಏನು ಕೊಡ್ತಾರೆ, ಏನು ಮಾಡ್ತಾರೆ? ಯಾಕೆ ಎಳ್ಳು ಬೆಲ್ಲ ಕೊಡ್ತಾರೆ? ಸಂಕ್ರಾಂತಿಗೆ ಎಲ್ಲರೂ ಎಳ್ಳು ಬೆಲ್ಲ ಮಾಡ್ತೀವಿ, ಎಳ್ಳು ಬೆಲ್ಲ ತಿಂತೀವಿ, ಎಳ್ಳು ಬೆಲ್ಲ ಕೊಡ್ತೀವಿ, ಸರಿನಾ? ಗೊತ್ತಾ ಯಾಕೆ ಮಾಡ್ತೀವಿ ಅಂತ? ಹಬ್ಬಕ್ಕೆ ಹಬ್ಬದ್ದೇ ಮಹತ್ವ ಇದೆ. ಯಾಕೆ ಅಂದರೆ ಸಂಕ್ರಾಂತಿ ಚಳಿಗಾಲ, ಚಳಿಗಾಲದಲ್ಲಿ ಬರುವಂತಹ ಹಬ್ಬ ಸಂಕ್ರಾಂತಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ನಮಗೆ ಪೋಷಕಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ, ಮತ್ತು ಆ ಚಳಿಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಎಳ್ಳು ಮತ್ತು ಬೆಲ್ಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಇರುತ್ತೆ. ಹಾಗಾಗಿ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲವನ್ನು ಕೊಡ್ತೇವೆ. ಯುಗಾದಿಯಲ್ಲಿ ಏನು ಕೊಡ್ತೀವಿ, ಏನು ತಿಂತೀವಿ? ಯುಗಾದಿಯಲ್ಲಿ ಏನು ತಿಂತೀರಾ? ಬೇವು ಬೆಲ್ಲ. ಸರಿ. ಯಾಕೆ ಬೇವು ಬೆಲ್ಲವನ್ನು ತಿಂತೀವಿ ಅಂದರೆ, ಯುಗಾದಿ ಬೇಸಿಗೆಯ ಆರಂಭ. ಇಟ್ಸ್ ದ ಇನಿಷಿಯಲ್ ಫೇಸ್ ಆಫ್ ಸಮ್ಮರ್. ಸೊ ವಿ ಶುಡ್ ಗೆಟ್ ಸಮ್ ಕೂಲಿಂಗ್ ಎಫೆಕ್ಟ್. ವಿ ಆರ್ ಇನ್ ನೀಡ್ ಆಫ್ ಕೂಲಿಂಗ್ ಎಫೆಕ್ಟ್ ಡ್ಯೂರಿಂಗ್ ಸಮ್ಮರ್. ಸರಿ ಅಲ್ವಾ? ಬೇಸಿಗೆಯಲ್ಲಿ ಬೇಕಲ್ವಾ? ಬೋತ್ ನೀಮ್ ಆ್ಯಂಡ್ ಜಾಗರಿ ಆರ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಪ್ರೊವೈಡ್ ದಟ್ ಕೂಲೆಂಟ್ ಎಫೆಕ್ಟ್. ತಂಪಾದ ಅನುಭವವನ್ನು ನೀಡಲಿಕ್ಕೆ ಬೇವು ಮತ್ತು ಬೆಲ್ಲ ಶ್ರೇಷ್ಠವಾದಂತಹ ಪದಾರ್ಥಗಳು. ಹಾಗಾಗಿ ಯುಗಾದಿಯನ್ನು ನಾವು ಬೇವು ಬೆಲ್ಲದ ಜೊತೆಗೆ ಆಚರಣೆ ಮಾಡ್ತೇವೆ. ಸೊ ಲೈಕ್ ದಿಸ್, ಇನ್ ಈಚ್ ಆ್ಯಂಡ್ ಎವ್ರಿ ಫೆಸ್ಟಿವಲ್ ವಿ ಹ್ಯಾವ್ ಅ ಸ್ಪೆಸಿಫಿಕ್ ಫುಡ್ ಪ್ರಾಕ್ಟೀಸ್ ವಿಚ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ವಿಚ್ ವಿ ಆರ್ ಸಪೋಸ್ ಟು ರಿಯಲೈಸ್. ಹಾಗಾಗಿ ನಮ್ಮ ದೈನಂದಿನ ಜೀವನದ ಆಹಾರ ಪದ್ಧತಿ, ಕಾಲದ ಬದಲಾವಣೆಗೆ ಅನುಸಾರವಾದ ಆಹಾರದ ಪದ್ಧತಿ, ಹಬ್ಬ ಹರಿದಿನಗಳಿಗೆ ತಕ್ಕಂತಹ ಆಹಾರದ ಪದ್ಧತಿಯನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳೋಣ? ಆಗ್ಬೋದಾ? ಸಾಕಾ? ನಾನು ಹೇಳಿದ ಇಷ್ಟೂ ಅಂಶಗಳನ್ನು ನೆನಪಿಟ್ಕೊಂಡು ಎಲ್ಲರೂ ಪಾಲನೆ ಮಾಡಬೇಕು. ಬಹಳ ಮುಖ್ಯ ಅದು. ಆಗ್ಬೋದಾ? ಈಗ ಹೇಳಿ 3 ಉತ್ತರ ವಾಗ್ಭಟ ಹೇಳಿದ್ದು. ಮೊದಲನೇದು ಹಿತ ಭುಕ್, 2ನೇದು ಮಿತ ಭುಕ್, 3ನೇದು ಋತ ಭುಕ್. ಈಗ ಕಡೆಗೆ 2 ಸರ್ವಜ್ಞನ ವಚನ ಕೇಳೋಣ. ಯಾಕೆಂದರೆ ಸರ್ವಜ್ಞರು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಚನಗಳನ್ನು ಹೇಳಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಬೇಕು, ಅದು ಬಹಳ ಮುಖ್ಯ. 2 ವಚನಗಳನ್ನು ಕೇಳಿ 2 ವಚನಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ನಾವು ತಿಳ್ಕೊಂಡಂಥ ಎಲ್ಲ ಅಂಶಗಳನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆಗ್ಬೋದಾ? ಹಸಿವಿಲ್ಲದುಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತನ್ನ
ಬೇಸಿಬೇಡ ತಂಗಳ ಉಣಬೇಡ ವೈದ್ಯನ ಘಸಣಿಯೇ ಬೇಡ ಸರ್ವಜ್ಞ. ಹಸಿವಿಲ್ಲದಾಗ ಊಟ ಮಾಡಬಾರ್ದು, ಹಸಿವಾದಾಗ ಊಟವನ್ನು ತಪ್ಪಿಸಬಾರ್ದು. ಅಂದರೆ ಹಸಿವಾದಾಗ ಊಟವನ್ನು ಮಾಡಬೇಕು. ಆಹಾರ ಅತಿ ಬಿಸಿಯಾಗಿಯೂ ಇರಬಾರ್ದು, ಆಹಾರ ತಂಗಳು ಆಗಿರಬಾರ್ದು, ತಣ್ಣಗೂ ಇರಬಾರ್ದು. ಬೆಚ್ಚಗಿರುವಂತಹ ಆಹಾರವನ್ನು ಸೇವಿಸಿದರೆ ನಿಮಗೆ ಯಾವುದೇ ಕಾಯಿಲೆ ಬರೋದಿಲ್ಲ, ಯಾವ ವೈದ್ಯನ ಹಂಗು ನಿಮಗಿರೋದಿಲ್ಲ ಅಂಥೇಳಿ ಸರ್ವಜ್ಞರು ಈ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನವನ್ನು ತಿಳ್ಕೊಳ್ಳೋಣ. ಒಪ್ಪತ್ತು ಎಂಬುವುದು ಕಿಚ್ಚತ ಕಾಯುವುದು, ಒಪ್ಪತ್ತು ಎಂಬುವುದು ಕಿಚ್ಚತ ಕಾಯುವುದು, ಬೆಚ್ಚದ ಠಾವಿಲಿ ಮರಗಿದರೆ ವೈದ್ಯನ ಕಿಚ್ಚಲಿಕ್ಕೆಂದ ಸರ್ವಜ್ಞ 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 ಸರ್ವಜ್ಞ. ಬೆಳಗಿನ ಹೊತ್ತು ಮುಗಿತು, ಮುಗಿಸ್ಬಿಡ್ತೀನಿ, ಒಂದು ಅರ್ಥ ಅಂತ ಹೇಳ್ಬಿಡ್ತೀನಿ ತಾಳೆ. ಬೆಳಗಿನ ಹೊತ್ತು ಆಹಾರದ ಪ್ರಮಾಣ ಹೆಚ್ಚಿರಬೇಕು. ಮಧ್ಯಾಹ್ನ ಬೆಳಗಿಗಿಂತ ಕಡಿಮೆ, ಸಂಜೆ ಅದಕ್ಕಿಂತ ಕಡಿಮೆ. ಈ ರೀತಿ ನಮ್ಮ ಆಹಾರದ ಪದ್ಧತಿ ಇದ್ದರೆ ಖಂಡಿತವಾಗಿಯೂ ನಮ್ಮ ದೇಶ ಸ್ವಸ್ಥ ಭಾರತ ಆಗುತ್ತೆ. ಯಾವ ಭಾರತ ಆಗಬೇಕು? ಆಗಬೇಕೋ ಬೇಡವೋ? ನಿಮಗೆಲ್ಲ ಆರೋಗ್ಯ ಬೇಕೋ ಬೇಡವೋ? ಹಾಗಿದ್ರೆ ಇವತ್ತು ನಾವು ತಿಳ್ಕೊಂಡಂತಹ ಎಲ್ಲ ಆಹಾರದ ನಿಯಮಗಳನ್ನು ಪಾಲಿಸೋಣ ಅಂತ ಹೇಳ್ತಾ, ನಿಮ್ಮ ಜೊತೆಗೆ ಸಮಯ ಕಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಸ್ವಾಮಿನಿ ಅಮ್ಮನವರಿಗೂ ಹಾಗೂ ಸಂಸ್ಥೆಯ ಎಲ್ಲ ಬೋಧಕೇತರ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ಒಂದು ಪುಟ್ಟ ವಿರಾಮವನ್ನು ಹೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ಅ ಪ್ರಾಸ್ಪರಸ್ ಹೆಲ್ದಿ ಲೈಫ್.